ಇವತ್ತು ಸಂಜೆ 4:15 ಗಂಟೆಗೆ ಇವತ್ತೇನು ಬಹಳ ನೆನ್ನೆ ದಿನ ತುರ್ತಾಗೆ ರಾತ್ರಿ 8 ಗಂಟೆ ಸಮಯದಲ್ಲಿ ಮಾನ್ಯ ಸಾರಾ ಮಹೇಶ್ ಅಣ್ಣವರಿಗೆ ದೂರವಾಣಿ ಮೂಲಕ ಮಾತನಾಡಿದೆ. ತದನಂತರ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಮಾತನಾಡಿದೆ. ಅಷ್ಟು ತುರ್ತಾಗಿ ಏನು ಕಾರ್ಯಕ್ರಮ ಫಿಕ್ಸ್ ಆದರೂ ಕೂಡ ಇವತ್ತು ಸಾಕಷ್ಟು ಜನ ಮೈಸೂರು ಜಿಲ್ಲೆಯಿಂದ, ವಿಶೇಷವಾಗಿ ನಮ್ಮ ಹಳ್ಳಿಗಳಿಂದ ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳು, ಕಾರ್ಯಕರ್ತರುಗಳು, ಪ್ರಮುಖ ಮುಖಂಡರುಗಳು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿಸ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕಾರ ನೀಡಿದ್ದೀರಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ KR ನಗರದ ನಿಕಟಪೂರ್ವ ಶಾಸಕರು ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಮಂತ್ರಿಗಳಾಗಿ ಅವರ ಕೆಲಸವನ್ನ ನಿರ್ವಹಣೆ ಮಾಡಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವರಿಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಸಾರಾ ಮಹೇಶ್ ಅಣ್ಣ ಅವರು ಮಾತನಾಡಿದ್ದಾರೆ. ಜೊತೆಯಲ್ಲಿ ಈಗ ತಾನೇ ರಾಮನಗರ ಹಾಗೂ ಮಂಡ್ಯದಿಂದ ಏನು ಪ್ರವಾಸವನ್ನ ಕೈಗೊಂಡಿದ್ದೆ, ನನ್ನ ಜೊತೆಗೂಡಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ಹಿರಿಯರು ಆಗಿರ್ತಕ್ಕಂಥ ಸುರೇಶ್ ಗೌಡರು ಕೂಡ ಆಗಮಿಸಿದ್ದಾರೆ. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮತ್ತೊಬ್ಬರು ಮಾನ್ಯ ಕುಮಾರಣ್ಣ ಅವರ ಅತ್ಯಂತ ಆತ್ಮೀಯರು ಆಗಿರ್ತಕ್ಕಂಥ ಅಂದಾನಿ ಸಾಹೇಬರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತ್ತೊಬ್ಬರು ಮಾಜಿ ಶಾಸಕರಾಗಿರ್ತಕ್ಕಂಥ ಹಿರಿಯರು, ಅನುಭವಿಗಳಿಗೂ ಆಗಿರ್ತಕ್ಕಂಥ ನಮ್ಮ ಮಾದೇವಣ್ಣವರು ಕೂಡ ಮಾತನಾಡಿದ್ದಾರೆ. ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಮತ್ತೊಬ್ಬರು ಮಾಜಿ ಶಾಸಕರಾಗಿರ್ತಕ್ಕಂಥ ಅಶ್ವಿನ್ ಅಣ್ಣ ಅವರು ಮಾತನಾಡಿಲ್ಲ, ಆದರೆ ವೇದಿಕೆ ಮೇಲೆ ಕುಳಿತಿದ್ದಾರೆ. ಮತ್ತೊಬ್ಬರು ಹುಣಸೂರು ವಿಧಾನಸಭಾ ಕ್ಷೇತ್ರದ ಅತ್ಯಂತ ಕ್ರಿಯಾಶೀಲ ಯುವಕರಾಗಿ, ವಿಶೇಷವಾಗಿ ಈ ಸಹಕಾರಿ ಸಂಘದ ಒಂದು ಅಧ್ಯಕ್ಷರಾಗಿ, ಈಗೇನು ಅಪೆಕ್ಸ್ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಇವತ್ತು ಅವರು ಕೆಲಸವನ್ನ ಅತ್ಯಂತ ಜವಾಬ್ದಾರಿಯುತವಾಗಿ ನಿರ್ವಹಿಸ್ತಾ ಇದ್ದಾರೆ. ಹರೀಶ್ ಅವರು ಕೂಡ ಸುದೀರ್ಘವಾಗಿ, ಅತ್ಯಂತ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಮಹೇಶ್ ಅಣ್ಣವರು ಮಾತನಾಡಿದ್ದಾರೆ. ಜೊತೆಯಲ್ಲಿ ಇಲ್ಲಿ ನಮ್ಮ ಮಂಜೇಗೌಡರು, ಮತ್ತೊಬ್ರು ಹಿರಿಯರು, ವಿಧಾನ ಪರಿಷತ್ನ ಸದಸ್ಯರು, ನೂತನ ವಿಧಾನ ಪರಿಷತ್ನ ಸದಸ್ಯರಾಗಿ ವಿವೇಕ್ರವರು ಕೂಡ ಇತ್ತೀಚಿನ ದಿನಗಳಲ್ಲಿ ಆಯ್ಕೆಗೊಂಡಿರ್ತಕ್ಕಂಥದ್ದು, ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಹಾಗೆ ಸಾಕಷ್ಟು ಜನ ಮುಖಂಡರುಗಳು, ಪ್ರೇಮಕ್ಕ ಅವರು, ತುಂಬಾ ಜನ ಇದ್ದೀರಿ. ಒಬ್ಬರ ಹೆಸರು ಹೇಳಿ ರವಿ ಅವರು ಇದ್ದಾರೆ, ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬಿಟ್ರಲ್ಲ ಅಂತಕ್ಕಂಥದ್ದು ದಯಮಾಡಿ ಯಾರು ಕೂಡ ಆ ಜೊತೆನಲ್ಲಿ ಸಾರಿ ಬಹಳ ತಡವಾಗಿ ಬಂದ್ರು ಮಂಜಣ್ಣ ಅವರು. ಬಹುಶಃ ಮಂತ್ರಿಗಳು ಬಂದಂತ ಹಿನ್ನೆಲೆಯಲ್ಲಿ KR ಪೇಟೆಯಲ್ಲಿ ಒಂದು ಅನಾಹುತ ಸಂಭವಿಸಿತ್ತು. ಹಾಗಾಗಿ ಮಂಜಣ್ಣ ಅವರು ತಡವಾಗಿ ಬಂದಿದ್ದಾರೆ. KR ಪೇಟೆ ವಿಧಾನಸಭಾ ಕ್ಷೇತ್ರದ ಮಂಡ್ಯ ಜಿಲ್ಲೆಯ ಏಕೈಕ ಶಾಸಕರು, ಕ್ರಿಯಾಶೀಲ ಶಾಸಕರು ನಮ್ಮ ಮಂಜಣ್ಣ ಅವರು. ಇವತ್ತು ಬೆಳಗಿನಿಂದ ರಾಮನಗರ ಜಿಲ್ಲೆ ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಎಲ್ಲ ಪ್ರಮುಖ ಮುಖಂಡರ ಸಭೆಯನ್ನು ಮುಕ್ತಾಯ ಮಾಡಿ ಇಂದಿನ ಕೊನೆಯ ಸಭೆ ಮೈಸೂರಿನಲ್ಲಿ ಇವತ್ತು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಒಂದು ಸೌಭಾಗ್ಯ ಇವತ್ತು ನನಗೆ ದೊರಕಿದೆ. ಮೈಸೂರು ಜಿಲ್ಲೆ ಜನತಾದಳ ಪಕ್ಷಕ್ಕೆ, ವಿಶೇಷವಾಗಿ ಮಾನ್ಯ ಕುಮಾರಣ್ಣ ಅವರಿಗೆ 2018ರ ಒಂದು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕುಮಾರ ಪರ್ವ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಮೂಲಕ
ಚಾಲನೆಯನ್ನ ಕೊಟ್ಟಂಥದ್ದು ಮೈಸೂರು ಜಿಲ್ಲೆಯ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು, ಎಲ್ಲ ನಮ್ಮ ಮುಖಂಡರುಗಳು, ಜೊತೆಯಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ GT ದೇವೇಗೌಡರು ಸಾಹೇಬರ ಒಂದು ಸಮ್ಮುಖದಲ್ಲಿ ಅವತ್ತು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಏನು ಕುಮಾರ ಪರ್ವ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟರು. ಬಹುಶಃ ಮೈಸೂರು ಜಿಲ್ಲೆಯ ಒಂದು ಮಣ್ಣಿನ ಋಣದ ಒಂದು ಶಕ್ತಿ ಏನೋ ನನಗೆ ಗೊತ್ತಿಲ್ಲ. ಕುಮಾರಣ್ಣ ಅವ್ರನ್ನ ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾವೆಲ್ಲ 2018ನೇ ಇಸ್ವಿನಲ್ಲಿ ಕಂಡು. ಇತ್ತೀಚಿನ ದಿನಗಳಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಪ್ರಧಾನಮಂತ್ರಿಗಳು, ಪಕ್ಷದ ವರಿಷ್ಠರು ಆಗಿರ್ತಕ್ಕಂಥ ದೇವೇಗೌಡರು ಸಾಹೇಬರ ಒಂದು ಸಹಮತದಿಂದ ಅವರೇನು ಇಷ್ಟು ವರ್ಷಗಳ ಕಾಲ ಜಾತ್ಯತೀತ ಅಂತಕ್ಕಂಥ ಒಂದು ಸಿದ್ಧಾಂತದ ಒಂದು ನಿಲುವಲ್ಲಿ ಪಕ್ಷವನ್ನು ಕಟ್ಕೊಂಡ್ ಬಂದಿದ್ದಾರೆ. ಬಹುಶಃ ಆ ಸಿದ್ಧಾಂತಗಳು ಅನೇಕ ವರ್ಷಗಳ ಕಾಲ ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು ತಗೊಂಡಿರ್ತಕ್ಕಂಥ ಈ ಒಂದು ತೀರ್ಮಾನ ಸಾಕಷ್ಟು ಜನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು, ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ಎಲ್ಲೋದ್ರೂ ಕೂಡ ಒಂದೇ ಮಾತು ಹೇಳೋದು, ಬಹುಶಃ ಈ ತೀರ್ಮಾನ ಏನಾದರೂ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನಾದರೂ ತಗೊಂಡೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಸರ್ಕಾರವನ್ನ ರಚನೆ ಮಾಡ್ತಾ ಇತ್ತು ಅಂತಕ್ಕಂಥದ್ದು ಸಾಕಷ್ಟು ಕಾರ್ಯಕರ್ತರುಗಳ ಒಂದು ಅಭಿಪ್ರಾಯ. ಆದರೆ ಎಲ್ಲದಕ್ಕೂ ಕೂಡ ಕಾಲ ಕೂಡ್ ಬರಬೇಕು. ಆ ಕಾಲ ಕೂಡ್ ಬಂದಿದೆ. ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ಸಹಿ ಹಾಕಿದ್ದಾರೆ. ಇವತ್ತೇನು ಇತ್ತೀಚಿನ ದಿನಗಳಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ NDA ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಅತ್ಯಂತ ಪ್ರಾಮಾಣಿಕವಾಗಿ ಎರಡು ಪಕ್ಷದ ಕಾರ್ಯಕರ್ತರುಗಳು ಪರಸ್ಪರ, ಏಕೆಂದ್ರೆ ಇವತ್ತು ರಾಜ್ಯ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ ಹೊಂದಾಣಿಕೆ ಆಗಬಹುದು, ಆದರೆ ನಿಜಕ್ಕೂ ಕೂಡ ಫಲಿತಾಂಶ ಫಲಕಾರಿಯಾಗಿ ನಮ್ಮ ಪರವಾಗಿ ಬರಬೇಕು ಅಂತಕ್ಕಂಥದ್ದಾದ್ರೆ ಎರಡು ಪಕ್ಷದ ಕಾರ್ಯಕರ್ತರುಗಳ ಸಮ್ಮಿಲನ, ಒಬ್ಬರಿಗೊಬ್ರು ಪರಸ್ಪರವಾಗಿ ಇವತ್ತು ಅತ್ಯಂತ ಆರೋಗ್ಯಕರವಾದಂತ ಒಂದು ಚುನಾವಣೆ ನಡೆಸಲಿಕ್ಕೆ ಇವತ್ತು ತಾವೆಲ್ಲ ನಮ್ಮ ಜೊತೆನಲ್ಲಿ ನಿಂತು ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು NDA ಮೈತ್ರಿಕೂಟದ ಅಭ್ಯರ್ಥಿಗಳ ಗೆಲುವಿಗೆ ತಾವೆಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೀರಿ. ಜೊತೆಯಲ್ಲಿ ನಮ್ಮ ರಾಜ್ಯದ ಜನತೆಯೂ ಕೂಡ ಈ ಬಾರಿ ವಿಶೇಷವಾಗಿ ಕನ್ನಡಿಗರ ಒಂದು ಆಶೀರ್ವಾದದಿಂದ ನಾವಿವತ್ತು ಮರಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನಾದ್ರೂ ಒಂದು ಜನತಾದಳ ಪಕ್ಷಕ್ಕೆ ಒಂದು ಹೊಸ ಹುರುಪು ಬಂದಿದೆ, ಕಾರ್ಯಕರ್ತರಲ್ಲಿ ಒಂದು ಹೊಸ ಉತ್ಸಾಹಕತೆ ಮೂಡಿದೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮಂಡ್ಯ ಜಿಲ್ಲೆಯ ತಂದೆ ತಾಯಂದ್ರಗಳ ಒಂದು ಆಶೀರ್ವಾದ. ಏನು ಮಾನ್ಯ ಕುಮಾರಣ್ಣವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲಿ ಇರಲಿಲ್ಲ. ಅತ್ಯಂತ ಗೊಂದಲದಲ್ಲಿದ್ರು. ಬಹುಶಃ ನಮ್ಮ ಚನ್ನಪಟ್ಟಣದವರು, ಇಲ್ಲಿ ನಮ್ಮ ರಾಮಚಂದ್ರಣ್ಣ, ಬೋರವೆಲ್ ರಾಮಚಂದ್ರಣ್ಣ ಈಗ ಬಂದ್ರಪ್ಪ ಒಬ್ರು ಚನ್ನಪಟ್ಟಣದವರು, ನಮ್ಮ ಚನ್ನಪಟ್ಟಣದ ನಾಯಕರುಗಳು JP ನಗರದ ನಿವಾಸದಲ್ಲಿ ಅನೇಕ ಸಭೆಗಳನ್ನ ಮಾಡಿದ್ರು. ರಾಜ್ಯಕ್ಕೆ ಕುಮಾರಣ್ಣನ ಅವಶ್ಯಕತೆ ಇದೆ. ವಿಧಾನಸೌಧದಲ್ಲಿ ವಿಶೇಷವಾಗಿ ಅಧಿವೇಶನದ ಸಂದರ್ಭದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಇಟ್ಕೊಂಡಿರ್ತಕ್ಕಂಥ ಒಂದು ನೈತಿಕತೆ ಇವತ್ತು ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರು ಆ ಮಟ್ಟದ ಒಂದು ನೈತಿಕತೆಯನ್ನು ಹೊಂದಿಲ್ಲ ಅಂತಕ್ಕಂಥದ್ದು ಬಹುತೇಕರ ಭಾವನೆ. ಕುಮಾರಣ್ಣ ಅವರು ಶಾಸಕರಾಗಿ ಉಳ್ಕೋಬೇಕು ಅಂತಕ್ಕಂಥದ್ದು ಸಾಕಷ್ಟು ಜನಗಳ ಒಂದು ಅಭಿಪ್ರಾಯ ಆಗಿತ್ತು. ಬಹುಶಃ 2019ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಬ್ಬ ಯುವ ಕಾರ್ಯಕರ್ತನಾಗಿ ಅಂದಿನ ಶಾಸಕ ಮಿತ್ರರ ಒಂದು ಸಹಕಾರ, ಸೂಚನೆ, ಅಭಿಪ್ರಾಯದೊಂದಿಗೆ ಒಬ್ಬ ಯುವಕನಿಗೆ ಲೋಕಸಭಾ ಚುನಾವಣೆಯಲ್ಲಿ ನಿಲ್ತಕ್ಕಂಥ ಒಂದು ಅವಕಾಶ ಕೊಟ್ಟರು. ಕೆಲವೊಂದಷ್ಟು ಕಾರಣಾಂತರಗಳಿಂದ ರಾಜಕೀಯದ ಷಡ್ಯಂತ್ರಕ್ಕೆ ಅವತ್ತು ಬಲಿಯಾದಂಥದ್ದು ಅದು ಇತಿಹಾಸ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ಬಹುಶಃ ಸೋತಾಗ ಸಿಗ್ತಕ್ಕಂಥ ಅನುಭವ ಗೆದ್ದಂಥ ಸಂದರ್ಭದಲ್ಲಿ ಎಷ್ಟೋ ಸಲ ಸಿಕ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತು 2 ಬಾರಿ ನಾನು ಸೋತಿದ್ರು ಕೂಡ ಇವತ್ತು ಒಂದು ಹರೀಶ್ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಮಹೇಶ್ ಅಣ್ಣ ಅವರು ಮಾತಾಡ್ಬೇಕಾದ್ರು ಹೇಳ್ತಾ ಇದ್ರು,
ಮಾನ್ಯ ಸುರೇಶ್ ಬಾಬು ಅವರು ದಯಮಾಡಿ ಕ್ಷಮೆ ಇರಲಿ, ನೂತನವಾಗಿ ಇವತ್ತು ಆಯ್ಕೆಯಾಗಿರ್ತಕ್ಕಂಥ ನಮ್ಮ JDLP ನಾಯಕರು ಅವರು ಕೂಡ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ನನ್ನ ಕನಸು, ನನ್ನ ಗುರಿ ಇವತ್ತು ನಾನು ಯುವ ಜನತಾ ದಳದ ರಾಜ್ಯಾಧ್ಯಕ್ಷ ಅಂತಕ್ಕಂಥದ್ದು ಒಂದು ಭಾಗ ಆದರೆ, ಇವತ್ತು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ರಾಜ್ಯದ ಉದ್ದಗಲಕ್ಕೂ 31 ಜಿಲ್ಲೆಗಳಿಗೂ ಪ್ರವಾಸವನ್ನ ಮಾಡೋದಷ್ಟೇ ಅಲ್ದಿರ ಪ್ರತಿ ಹಳ್ಳಿನಲ್ಲೂ ಕೂಡ ಇವತ್ತು ತಳಮಟ್ಟದ ಕಾರ್ಯಕರ್ತರುಗಳನ್ನ ಇವತ್ತು ಈ ಪಕ್ಷಕ್ಕೋಸ್ಕರ ಪ್ರಾಮಾಣಿಕವಾಗಿ ನಿರೀಕ್ಷೆಗಳಿಲ್ದಿರ ಅವರ ಪ್ರಾಣವನ್ನು ಒತ್ತೆ ಇಟ್ಟು ಇವತ್ತು ದುಡಿಮೆ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ಗುರುತಿಸಿ ಒಂದು ಒಳ್ಳೆ ಸ್ಥಾನಮಾನದಲ್ಲಿ ಕೂರಿಸ್ಬೇಕು ಅಂತಕ್ಕಂಥದ್ದು ಒಬ್ಬ ಯುವ ಕಾರ್ಯಕರ್ತನಾಗಿ ನನ್ನಲ್ಲಿ ಇರ್ತಕ್ಕಂಥ ಒಂದು ಚಿಂತನೆ. ಹಾಗಾಗಿ ಇವತ್ತು ಪಕ್ಷ ನನಗೊಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ವಿಶೇಷವಾಗಿ ಯುವಕರನ್ನ ಸಂಘಟನೆ ಮಾಡಬೇಕಾಗಿರ್ತಕ್ಕಂಥದ್ದು ನನ್ನ ಪ್ರಮುಖವಾದಂಥ ಅಂಶ, ಪ್ರಮುಖವಾದಂಥ ಗುರಿ. ಜೊತೆಯಲ್ಲಿ ಮಾನ್ಯ ದೇವೇಗೌಡರು ಸಾಹೇಬರು 1999ನೇ ಇಸ್ವಿಯಿಂದನೂ ನಿರಂತರವಾಗಿ ಸದಸ್ಯತ್ವ ನೋಂದಣಿ ಆಗಬೇಕು, ಜೊತೆಗೆ ಬೂತ್ ಕಮಿಟಿಗಳು ರಚನೆ ಆಗಬೇಕು ಅಂತಕ್ಕಂಥದ್ದು ಅವರ ಕನಸಿನ ಒಂದು ಕಾರ್ಯಕ್ರಮಗಳೇನಿದೆ. ಸಂಘಟನೆಯ ಒಂದು ದೃಷ್ಟಿಯಿಂದ ಬಹುಶಃ ಈಗಲಾದ್ರೂ ನಿಮ್ಮೆಲ್ಲರಿಗೂ ಕೈ ಜೋಡಿಸಿ ಮನವಿಯನ್ನ ಮಾಡ್ತೇನೆ. ನಮ್ಮ JDLP ನಾಯಕರಾಗಿರ್ತಕ್ಕಂಥ ಬಾಬಣ್ಣವರು ನಮ್ಮ ಜೊತೆನಲ್ಲಿ ಇರ್ತಾರೆ. ಇಡೀ ರಾಜ್ಯಾದ್ಯಂತ ಇಬ್ರು ಪ್ರವಾಸ ಮಾಡ್ತೀವಿ. ಆ ಜಿಲ್ಲೆಯ ಎಲ್ಲಾ ನಾಯಕರುಗಳು, ಹಿರಿಯ ನಾಯಕರುಗಳ ಒಂದು ಸಲಹೆ, ಅವ್ರನ್ನ ಅತ್ಯಂತ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ನನ್ನ ಮೇಲಿದೆ. ಖಂಡಿತವಾಗ್ಲೂ ಇವತ್ತು ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಮಾನ್ಯ ಕುಮಾರಣ್ಣ ಅವರ ಒಂದು ಸಲಹೆ, ಒಂದು ಸೂಚನೆಯನ್ನ ಪಡೆದುಕೊಂಡು ಇವತ್ತು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಕೈಗೊಳ್ತಕ್ಕಂಥದ್ದು ಅತಿ ಶೀಘ್ರದಲ್ಲೇ, ಬಹುಶಃ ಮುಂದಿನ ತಿಂಗಳು 5ನೇ ತಾರೀಕು ಆಷಾಢ ಕಳೀತಾ ಇದೆ. ಆಷಾಢ ಕಳೀತಾ ಇದ್ದಂಗೆ ಅತಿ ಶೀಘ್ರದಲ್ಲೇ ರಾಜ್ಯಾದ್ಯಂತ ಪ್ರವಾಸವನ್ನ ಇವತ್ತು ಎಲ್ಲ ಹಿರಿಯ ಮುಖಂಡರುಗಳ ಜೊತೆ ಸೇರಿ ಕೈಗೊಳ್ತೇನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಯಲ್ಲಿ ಕೋರ್ ಕಮಿಟಿಯ ಜನತಾದಳ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ GT ದೇವೇಗೌಡರು ಸಾಹೇಬ್ರ ಒಂದು ನೇತೃತ್ವದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಕೋರ್ ಕಮಿಟಿನ ರಚನೆ ಮಾಡಬೇಕಾಗಿದೆ. ಕೋರ್ ಕಮಿಟಿಯ ರಚನೆ ಮಾಡಬೇಕಾದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಮಾನದಂಡಗಳನ್ನ ಇಟ್ಕೊಂಡು ಕೋರ್ ಕಮಿಟಿಯ ಸದಸ್ಯರನ್ನ ರಚನೆ ಮಾಡಬೇಕಾಗಿದೆ. ಜೊತೆಯಲ್ಲಿ ಕೇವಲ ಜಿಲ್ಲಾ ಮಟ್ಟಕ್ಕಷ್ಟೇ ಅಲ್ಲ, ತಾಲೂಕು ಮಟ್ಟದಲ್ಲೂ ಕೂಡ ಕೋರ್ ಕಮಿಟಿಯ ಸದಸ್ಯರುಗಳನ್ನ ನೇಮಕಾತಿ ಮಾಡ್ತೀವಿ ಅತಿ ಶೀಘ್ರದಲ್ಲಿ. ಒಟ್ಟಾರೆಯಾಗಿ ಮಾನ್ಯ ಕುಮಾರಣ್ಣ ಅವರಿಗೆ ಬಹುಶಃ ನಾವೆಲ್ಲ ನಿರೀಕ್ಷೆ ಮಾಡಿದ್ವು. ಮಂಡ್ಯ ಜಿಲ್ಲೆ ಜನತೆ ಯಾವತ್ತು ಕುಮಾರಣ್ಣ ಅವರು ಮಂಡ್ಯದಲ್ಲಿ ಅಧಿಕೃತವಾಗಿ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಒಂದು ವಿಷಯ ತಿಳಿದು ಬಂತು. ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ 100ಕ್ಕೆ 100 ಒಂದು ವಿಶ್ವಾಸ, ಖಂಡಿತವಾಗ್ಲೂ ಕುಮಾರಣ್ಣ ದೊಡ್ಡ ಮಟ್ಟದಲ್ಲಿ ಜಯ ಸಾಧಿಸ್ತಾರೆ ಅಂತ. ಆದ್ರೆ ಬಹುಶಃ ಇವತ್ತು ಮಂಡ್ಯ ಜಿಲ್ಲೆಯ ತಂದೆ ತಾಯಿಂದ್ರ ಒಂದು ಆಶೀರ್ವಾದ, ಹತ್ತತ್ರ 3 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಮಾನ್ಯ ಕುಮಾರಣ್ಣ ಅವ್ರನ್ನ ಸಂಸದರು ಮಾಡಿರ್ತಕ್ಕಂಥದ್ದಷ್ಟೇ ಅಲ್ಲ, ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರ ಒಂದು ಆಶೀರ್ವಾದದಿಂದ ಇವತ್ತು ಕುಮಾರಣ್ಣ ಅವರು ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವರಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಇವತ್ತು ಏನು ನೀತಿ ಆಯೋಗದ ಮೊದಲನೇ ಸಭೆ ಇತ್ತು, ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ, ಬಹುಶಃ ಈಗ ಸಭೆ ಮುಕ್ತಾಯ ಆಗಿದೆ. ಮನೆ ಕುಮಾರಣ್ಣ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಬಹುಶಃ ನೀತಿ ಆಯೋಗಕ್ಕೆ ಇವತ್ತು ಅವ್ರನ್ನ ಸದಸ್ಯರಾಗಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಇರ್ಬೋದು. ಜೊತೆಯಲ್ಲಿ ಇವತ್ತು ನಮ್ಮ ದೇಶದ ಆರ್ಥಿಕ ಶಕ್ತಿಯನ್ನ ತುಂಬಿಸ್ತಕ್ಕಂಥದಕ್ಕೆ ಇವತ್ತು ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನ ಮಾನ್ಯ ಕುಮಾರಣ್ಣ ಅವರು ನಿರ್ವಹಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಫೈನಾನ್ಸ್ ಕಮಿಟಿಯಲ್ಲೂ ಕೂಡ ಮಾನ್ಯ ಕುಮಾರಣ್ಣ ಅವರಿಗೆ ಶ್ರೀ ನರೇಂದ್ರ ಮೋದಿಜಿ ಅವರ ಒಂದು ಆಶೀರ್ವಾದದಿಂದ ಇವತ್ತು ಕುಮಾರಣ್ಣ ಅವರು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಹರೀಶ್ ರವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಕುಮಾರಣ್ಣ ಅವರು 4 ದಿನಗಳ ಕಾಲ ದೇಶದ ಪ್ರತಿನಿತ್ಯ ಒಂದೊಂದು ರಾಜ್ಯಗಳಿಗೆ 4 ದಿನಗಳ ಕಾಲ ಪ್ರವಾಸವನ್ನ ಕೈಗೊಳ್ಳಬೇಕಾಗ್ತದೆ. ಜೊತೆಯಲ್ಲಿ 1 ದಿನ ವಿಶೇಷವಾಗಿ ಮಂಡ್ಯ ಜಿಲ್ಲೆಗೆ ಸೀಮಿತವಾಗಿ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದು. ಜೊತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಜಿಲ್ಲೆಯನ್ನ ಆಯ್ಕೆ ಮಾಡ್ಕೊಂಡು ಇನ್ನೊಂದು ದಿನ ಅಲ್ಲಿ ಕಾರ್ಯಕ್ರಮವನ್ನ ಕೊಡ್ತಕ್ಕಂಥದ್ದು. ಹಾಗಾಗಿ 6 ದಿನ ಈಗಾಗಲೇ ಮಾನ್ಯ ಕುಮಾರಣ್ಣ ಅವರ ಕಾರ್ಯಕ್ರಮ
ಒಂದು ಪಟ್ಟಿ ನಿಗದಿತ ಆಗೋಗಿದೆ. ಈಗ ಇರ್ತಕ್ಕಂಥದ್ದು ಒಂದೇ ದಿನ. ಅದು ಕೂಡ ಬಹುಶಃ ಕುಮಾರಣ್ಣವರು ಡೆಲ್ಲಿಗೆ ಏನು ರೆಗ್ಯುಲರ್ ಆಗಿ ಬೆಂಗಳೂರು ಡೆಲ್ಲಿ ಓಡಾಡ್ತಾರೆ, ನಾವು ಮೈಸೂರು ಮಂಡ್ಯ ಓಡಾಡ್ದಂಗೆ. ಹಾಗಾಗಿ ಬಹುಶಃ ಎಲ್ಲೋ ಒಂದು ಕಡೆ ಇವತ್ತು ವಿಧಾನಸೌಧದಲ್ಲಿ ಕುಮಾರಣ್ಣನ ಒಂದು ಅನುಪಸ್ಥಿತಿ ನಮ್ಮೆಲ್ಲರಲ್ಲೂ ಕಾಡ್ತಾ ಇದೆ. ಕುಮಾರಣ್ಣನ ಒಂದು ಜಾಗವನ್ನ ಭರಿಸ್ತಕ್ಕಂಥದ್ದು ಅಸಾಧ್ಯ. ಆದರೆ ಒಂದು ಇವತ್ತು ಇರ್ತಕ್ಕಂಥ ವಿಧಾನಸಭಾದ ನಮ್ಮ 18 ಜನ ಶಾಸಕ ಮಿತ್ರರು ಮಾನ್ಯ ಕುಮಾರಣ್ಣ ಅವರು ಮೊನ್ನೆ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು, ನೀವೆಲ್ಲರೂ ಮನಸ್ಸು ಮಾಡಿದ್ರೆ ಇವತ್ತು 18 ಜನ ಶಾಸಕರು ಇರ್ಬೋದು. ಆದರೆ ರಾಜ್ಯದಲ್ಲಿ ಇವತ್ತೇನು ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಾಗಿಂದಾನು ಇವತ್ತೇನು ಹಗರಣಗಳಲ್ಲೇ ಮುಳಿದೋಗಿರ್ತಕ್ಕಂಥ ಒಂದು ಸರ್ಕಾರದ ವಿರುದ್ಧವಾಗಿ ನೀವೆಲ್ಲರೂ ಸೇರಿ ಧ್ವನಿ ಎತ್ತಂತ ಸಂದರ್ಭದಲ್ಲಿ ಇವತ್ತು ನನ್ನ ಒಂದು ಅನುಪಸ್ಥಿತಿಯನ್ನ ಭರಿಸ್ತಕ್ಕಂಥ ಒಂದು ಶಕ್ತಿ ಇವತ್ತು 18 ಶಾಸಕ ಮಿತ್ರರಿಗಿದೆ ಅಂತಕ್ಕಂಥದ್ದು ಮಾನ್ಯ ಕುಮಾರಣ್ಣ ಅವರು ಹೇಳ್ತಾ ಇದ್ರು. ಬಾಬಣ್ಣವರು ಇಲ್ಲೇ ಕೂತಿದ್ದಾರೆ. ಬಹುಶಃ ಕುಮಾರಣ್ಣವರು ನಾಳೆ ದಿನ ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಎಲ್ಲ ಪ್ರಮುಖ ಮುಖಂಡರುಗಳ ಜೊತೆ ಒಂದು ಖಾಸಗಿ ಹೋಟೆಲ್ನಲ್ಲಿ ಕಾರ್ಯಕ್ರಮವನ್ನು ನಿಗದಿಪಡಿಸಿದ್ದಾರೆ. ಎಲ್ಲ ನಮ್ಮ ಶಾಸಕರ ಮಿತ್ರರು ಜೊತೆಯಲ್ಲಿ ವಿಧಾನ ಪರಿಷತ್ನ ಸದಸ್ಯರುಗಳು ಕೂಡ ನಾಳೆ ದಿನ ಸಂಜೆ ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಒಂದು ಸಭೆ ಆಯೋಜನೆ ಆಗಿದೆ. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಾವು ಇವತ್ತು ಸೇರಿರ್ತಕ್ಕಂಥ ಮೂಲ ಉದ್ದೇಶ ಏನು, ಇವತ್ತು ರಾಜ್ಯ ಸರ್ಕಾರ ಒಂದು ಕಡೆ ST ಹಗರಣ ವಾಲ್ಮೀಕಿ ಸಮುದಾಯಕ್ಕೆ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನ 187 ಕೋಟಿ ರೂಪಾಯಿನ ಇವತ್ತು ಯಾವ ರೀತಿ ಸರ್ಕಾರ ದುರ್ಬಳಕೆ ಮಾಡ್ಕೊಂಡಿದೆ ಅಂತಕ್ಕಂಥದ್ದು ಇವತ್ತು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಷ್ಟೇ ನಡೆದಂತ ಒಂದು ಅಧಿವೇಶನದಲ್ಲೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ. 89 ಕೋಟಿ 187 ಅಲ್ಲ 89 ಕೋಟಿ ಹಗರಣ ಆಗಿರೋದು ಸತ್ಯ. ಆದರೆ ಇದರಲ್ಲಿ ನಮ್ಮ ಮಂತ್ರಿಗಳದಾಗ್ಲಿ ಸರ್ಕಾರದ್ದಾಗ್ಲಿ ಯಾವುದೇ ರೀತಿ ಕೈವಾಡ ಇಲ್ಲ. ಇದೇನೇ ಇದ್ರು ಅಧಿಕಾರಿಗಳ ಕೈವಾಡ ಅಂತಕ್ಕಂಥದ್ದನ್ನ ಬಹಳ ಸುಲಭವಾಗಿ ಮಾತಾಡಿ ನುಲ್ಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಇನ್ನು ಪಾಪ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಪಾಪ ಹೇಳ್ತಾರೆ, ಸಾಕಷ್ಟು ವಿಷಯಗಳನ್ನ ಮಾತನಾಡ್ತಾರೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಅದ್ರ ಬಗ್ಗೆ ಎಲ್ಲ ಇವತ್ತು ನಾ ಚರ್ಚೆ ಮಾಡೋದಿಲ್ಲ. ಆದರೆ ಇವತ್ತೇನು ಅನ್ಯಾಯ ಆಗಿದೆ, ಇವತ್ತೇನು ಈ ಹಗರಣಗಳಿದೆ, ಅಂದಾನಿ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಇವತ್ತು ಏನು SC ಕೇರಿ ಅಭಿವೃದ್ಧಿಗೆ SCP TSP ವರ್ಕ್ಗೆ ಸಾವಿರಾರು ಕೋಟಿ ಇವತ್ತು ಹಣವನ್ನ ಮೀಸಲಿಟ್ಟಿದ್ದಂಥದ್ದು. ಇವತ್ತು ಅದನ್ನೆಲ್ಲ ಸಂಪೂರ್ಣವಾಗಿ ಇವತ್ತೇನು 5 ಗ್ಯಾರಂಟಿಗಳು ಯೋಜನೆಗಳ ಒಂದು ಹೆಸರಿನಲ್ಲಿ ಎಲ್ಲೆಲ್ಲಿಗೂ ಆ ಒಂದು ಹಣವನ್ನ ಡೈವರ್ಸಿಫಿಕೇಶನ್ ಮಾಡ್ಕೊಂಡಿರ್ತಕ್ಕಂಥದ್ದು ಇವತ್ತು ನಮ್ಮ ಕಣ್ಣು ಮುಂದೆ ಸಾಕ್ಷಿ ಇದೆ. ಇಷ್ಟೇ ಅಲ್ಲ, ಇವತ್ತೇನು ನಮ್ಮ ರೈತರುಗಳು ಹಾಲು ಉತ್ಪಾದನೆ ಮಾಡ್ತೀರಿ, 9 ತಿಂಗಳಿಂದ ಇವತ್ತು ಪ್ರೋತ್ಸಾಹ ಧನವನ್ನ 1200 ಕೋಟಿ ರೂಪಾಯಿ ಇವತ್ತು ರಾಜ್ಯದಲ್ಲಿ ರೈತರುಗಳಿಗೆ ಇವತ್ತು ವಂಚನೆಯನ್ನ ಮಾಡಿರ್ತಕ್ಕಂಥದ್ದು ಇದೇ ರಾಜ್ಯ ಸರ್ಕಾರ. ಜೊತೆಯಲ್ಲಿ ಇವತ್ತು ಬೆಲೆ ಏರಿಕೆಗಳಿರ್ಬೋದು, ಇವತ್ತು ಡೆಂಗ್ಯೂ ಅಂತಕ್ಕಂಥ ಒಂದು ಸಣ್ಣ ಒಂದು ಏನು ಸೊಳ್ಳೆಯಿಂದ ಬರ್ತಕ್ಕಂಥ ಒಂದು ಕಾಯಿಲೆಯನ್ನ ಇವತ್ತು ನಿಯಂತ್ರಣ ಮಾಡಲಿಕ್ಕೆ ಈ ರಾಜ್ಯ ಸರ್ಕಾರದ ಕೈಲಿ ಇವತ್ತು ಆಗ್ತಾ ಇಲ್ಲ. ಕೇವಲ 16-17 ತಿಂಗಳಲ್ಲಿ ಸಂಪೂರ್ಣವಾಗಿ ಇವತ್ತು ಈ ರಾಜ್ಯ ಸರ್ಕಾರ ವಿಫಲರಾಗಿದ್ದಾರೆ. ಜೊತೆಯಲ್ಲಿ ಏನು ಹಿಂದಿದ್ದಂತ ಭಾರತೀಯ ಜನತಾ ಪಾರ್ಟಿ ಮೇಲೆ 40% ಹಗರಣ 40% ಸರ್ಕಾರ ಅಂತ ಪಾಪ ಘಂಟಾಘೋಷವಾಗಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ರು. ಕೊನೆ ಚುನಾವಣೆ ಸಂದರ್ಭದಲ್ಲಿ ನಾವು ಬಂದ್ರೆ ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಇವತ್ತು ಇಡೀ ರಾಜ್ಯಕ್ಕೆ ಕೊಟ್ಬಿಡ್ತೀವಿ, ನಮಗೊಂದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡ್ರು. ರಾಜ್ಯದ ಜನತೆ 136 ಜನ ಶಾಸಕರನ್ನ ಗೆಲ್ಸ್ಕೊಟ್ಟಿದ್ದಾರೆ. ಇವತ್ತು ಒಬ್ಬ ಶಾಸಕರಿಗೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಜನತಾದಳ ಪಕ್ಷದ ಶಾಸಕರನ್ನ ಬಿಡಿ, ಇವತ್ತು ಕಾಂಗ್ರೆಸ್ ಶಾಸಕರಿಗೆ ನಾವು ಕೇಳಬೇಕಾಗ್ತದೆ, ಎಷ್ಟು ಜನ ಶಾಸಕರಿಗೆ ಇವತ್ತು ಅವರ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನ ಈ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಹಾಗಾಗಿ ಸಾಕಷ್ಟು ವಿಷಯಾಧಾರಿತವಾದಂತ ವಿಷಯಗಳನ್ನ ಇವತ್ತು ನಾವು ಹಿಡಿದುಕೊಂಡು ಇವತ್ತು ಪಾದಯಾತ್ರೆಯ ಮೂಲಕವಾಗಿ ಇವತ್ತು ಕೆಂಗೇರಿಯಿಂದ ಪ್ರಾರಂಭ ಮಾಡಿ ಮೈಸೂರುವರೆಗೂ ಇವತ್ತು ಒಂದು ಕಡೆ ಜನತಾದಳ ಪಕ್ಷ, ಇನ್ನೊಂದು ಕಡೆ ಭಾರತೀಯ ಜನತಾ ಪಾರ್ಟಿ, ಎರಡು ಪಕ್ಷದ ರಾಜ್ಯದ ನಾಯಕರುಗಳು ಜೊತೆಯಲ್ಲಿ ನಮ್ಮ ಪಕ್ಷದ
ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆಯನ್ನ ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು. ಈಗಾಗಲೇ ನಿನ್ನೆ ದಿನ ಕುಮಾರಣ್ಣ ಅವರು ಅನೇಕ ಜನ ಶಾಸಕ ಮಿತ್ರರಿಗೆ ಮಾತನಾಡಿದ್ದಾರೆ ಫೋನ್ ಮೂಲಕವಾಗಿ. ನಾಳೆ ದಿನ ಮಾನ್ಯ ಕುಮಾರಣ್ಣ ಅವರು ಬಂದ ನಂತರ ಯಾವ ರೀತಿ ರೂಪುರೇಷೆಗಳು ಸಿದ್ಧತೆಗಳು ಯಾವ ರೀತಿ ನಾವು ಮಾಡ್ಕೊಳ್ಬೇಕು, ಯಾವತ್ತು ಡೇಟನ್ನ ನಿಗದಿ ಮಾಡಬೇಕು ಅಂತಕ್ಕಂಥದ್ದನ್ನ ಕೂತು ಚರ್ಚೆ ಮಾಡಿದ ನಂತರ ನಿಮಗೆ ಎಲ್ಲ ವಿಷಯವನ್ನು ಕೂಡ ಇನ್ನೇನು ಅತಿ ಶೀಘ್ರದಲ್ಲಿ 1-2 ದಿನಗಳಲ್ಲಿ ತಿಳಿಸ್ತೇವೆ. ಹಾಗಾಗಿ ಇನ್ನೇನು ಹೆಚ್ಚಿಗೆ ಸಮಯ ತಗೊಳ್ಳಕ್ಕೆ ಹೋಗೋದಿಲ್ಲ. ಈಗಾಗಲೇ 7 ಗಂಟೆ 5 ನಿಮಿಷ ಆಗಿದೆ. ಮತ್ತೆ ಇಲ್ಲೆಲ್ಲೋ ನಮ್ಮ ಶ್ರೀಧರಣ್ಣ ಕಬಡ್ಡಿ ಟೂರ್ನಮೆಂಟು ಅಂತಾನೆ, ಹಾಗಾಗಿ ಅಲ್ಲಿಗೆ ಕೂಡ ಭೇಟಿ ಕೊಡ್ತಕ್ಕಂಥದ್ದಿದೆಯಣ್ಣ. ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಸಹಕಾರ ಇದೇ ರೀತಿ ಒಬ್ಬ ಯುವ ಕಾರ್ಯಕರ್ತನ ಮೇಲೆ ಇರಲಿ. ನಿಮ್ಮ ಜೊತೆ ಸದಾ ಕಾಲ ಈ ಪಕ್ಷ ಕಟ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರನ್ನ ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನಗಳಲ್ಲಿ ನಾನು ಪ್ರವಾಸವನ್ನು ಶುರು ಮಾಡ್ತೇನೆ. ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.